ನಾವೀಗ ವಿಜಯಪುರ SC ಮೀಸಲು ಲೋಕಸಭಾ ಮತಕ್ಷೇತ್ರದ ಹಾಲಿ ಸಂಸದರು, ಹಿರಿಯ ರಾಜಕಾರಣಿಗಳು ಮತ್ತು ಡಬಲ್ ಹ್ಯಾಟ್ರಿಕ್ ಸಾಧನೆ ಮಾಡಿದಂಥ ರಮೇಶ್ ಜಿಗಜಿಣಗಿ ಅವರ ಜೊತೆಗಿದ್ದೇವೆ. ಅವರನ್ನು ಮತ್ತೆ ಪಕ್ಷ ಅಭ್ಯರ್ಥಿಯಾಗಿ ಘೋಷಿಸುತ್ತಿದೆ. ಮುಂಬರುವ ಚುನಾವಣೆ ಫಲಿತಾಂಶ ಮತ್ತು ಚುನಾವಣೆ ಎದುರಿಸುವ ಕುರಿತಂತೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ ಬನ್ನಿ. ಸರ್, ಈಗ ಮತ್ತೆ ಪಕ್ಷ ನಿಮಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ, ಇದರ ಬಗ್ಗೆ ಏನು ಹೇಳಿ? ಪಕ್ಷ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಯದಪ್ಪ, ಅದ್ರ ಬಗ್ಗೆ ನಾ ಹೇಳಿ ನೀನೇ ಹೇಳಿಬಿಡು. ಪಕ್ಷದವರು ಅವನು ಅಭ್ಯರ್ಥಿ ಆಗಲಿ ಅಂತ ಅವರೇ ಘೋಷಣೆ ಮಾಡ್ಯಾರ. ಅವು ಆಯ್ತಪ್ಪ, ಈಗ ಅಭ್ಯರ್ಥಿ ಆಗಿನದು ಪಾಪಿ ಮಂದಿ ಬರ್ತಾರಲ್ಲ, ಇವ್ರು ಹೇಳ್ಕೊತ ಕೂತೀನಪ್ಪ. ನಾನೇ ಏನು ಹೇಳೋಳಲು. ಸರ್, ಕಳೆದ ವಾರ ಅಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆ ಭಾಳಷ್ಟು ವದಂತಿಗಳನ್ನು ಹರಿಬಿಟ್ಟಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ ನೋಡಪ್ಪ, ನನ್ನ ಆರೋಗ್ಯ ಎಂದೂ ಕೆಟ್ಟಿಲ್ಲ. ನನ್ನ ಆರೋಗ್ಯ ಕೆಡಿಸಿದವರೇ ನಮ್ಮ ಜನ. ಅವ್ರ ಬಗ್ಗೆ ನಾ ಏನೂ ಹೇಳೋದಿಲ್ಲ. ನನ್ನ ಆರೋಗ್ಯ ಇವತ್ತಿಗೂ ಕೂಡ ಭಾಳ ಚೆನ್ನಾಗ್ಯದ. ಆದರೆ ಇಷ್ಟೇ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು KLಗೆ ಹೋಗಿದ್ದ. ಬ್ಲಡ್ ಕ್ಲಾಟ್ ಆಗಿತ್ತು, ಅದನ್ನು ಪಂಚ್ ಮಾಡ್ಯಾರಪ್ಪ, ತೆಗ್ದಾರ, ಮುಗಿದು ಹೋಗ್ಯದ, ಏನೂ ಇಲ್ಲೇ ಇಲ್ಲ. ಅದನ್ನೆಲ್ಲ ಹೋಗಿಬಿಟ್ಟು ಮಹಾಶಯರುಗಳು ಇವನಿಗೆಲ್ಲ ಏನಾಗ್ಯದ ಅಂತ ಹೇಳ್ಯಾರ ಅಂದ್ರೆ ಪ್ರಧಾನಮಂತ್ರಿ ಆಫೀಸ್ನಾಗ ಅವ್ರಿಗೆ ಬ್ರೈನ್ ಹ್ಯಾಮ್ರೇಜ್ ಆಗ್ಯದ, ಅವ್ರಿಗೆ ಹೆಂಗೆ ನೀವು ಇಲೆಕ್ಷನ್ ನಿಂದಿರಿಸ್ತೀರಿ ಅಂತ ಹೇಳ್ಯಾರ. ಈಗೇನು ಹೇಳ್ತಾರೆ ಅದಕ್ಕೆ? ಹಾಂ, ನೀವೇ ಕೇಳ್ರಲ್ಲ, ನಿಮ್ಮ ಮುಂದೆ ಹೇಳ್ಯಾರ ಅವರೆಲ್ಲ. ನಿಮ್ಮ ಪಕ್ಷದ ಅಭ್ಯರ್ಥಿಗಳು, ಆಕಾಂಕ್ಷಿಗಳೇ ಈ ವದಂತಿ ಹರಿಬಿಟ್ಟಿದ್ರೆ ಯಾವ ಥರ? ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ, ನಮ್ಮ ಪಕ್ಷದವ್ರು ಇರ್ತಾರೆ, ನಾವು ಹೊರಗಿನವ್ರು ಇರ್ತಾರೆ. ಏನು ಕಾಂಗ್ರೆಸ್ನವ್ರಿಗೇನು BJP ಟಿಕೆಟ್ ಕೊಡಬೇಡ ಅಂತ ಕೇಳ್ತೀರಾ? ಹೆಂಗೆ? ಅವರು ಇರ್ತಾರೆ. ಅದಕ್ಕೆ ನಾವು ಯಾರಿಗೆ ಏನು ಹೇಳಲ್ಲ, ದೇವ್ರು ಅವ್ರಿಗೆಲ್ಲ ಚಲೋ ಮಾಡಲಿ. ನಾನು ವಿರೋಧ ಮಾಡೋದವ್ರಿಗೆ ನಾ ಏನು ಕೆಟ್ಟ ಬಯಸೋದಿಲ್ಲ. ಒಟ್ಟಾರೆ 12 ಚುನಾವಣೆ ಎದುರಿಸಿದ್ದಾರೆ ಸರ್. ಒಂದರಲ್ಲಿ ಸೋಲಿಸಿದ್ರಿ, ಡಬಲ್ ಹ್ಯಾಟ್ರಿಕ್ ಸಾಧನೆ ಮಾಡಿದ್ರಿ. ಈ ಬಾರಿನೂ ಗೆಲುವು ವಿಶ್ವಾಸ ವ್ಯಕ್ತಪಡಿಸ್ತೀರಿ ಮತ್ತು ನಿಮಗೇನು ಸಂಶಯ ಅದ? ಅಲ್ಲಪ್ಪ ನೋಡು, 75 ವರ್ಷದಲ್ಲಿ ಕಾಂಗ್ರೆಸ್ನವರು ಈ ದೇಶದಲ್ಲಿ ಏನೇನು ಕೆಲಸ ಮಾಡಿಲ್ಲ. ಬರೀ ತಾವು ತಮ್ಮ ಪಕ್ಷ, ತಮ್ಮ ಲೀಡರ್ಗಳ ಮನೆ ತುಂಬಿಕೊಳ್ಳತಕ್ಕಂಥ ಕೆಲಸ ಮಾಡ್ಯಾರ. ಒಬ್ಬರೇ ಒಂದು ಚಲೋ ಕೆಲಸ ಮಾಡ್ಯಾರ ಹೇಳ್ರಿ ನೋಡು. ಅಲ್ರಿ ಇನ್ನೂ ಎಷ್ಟು ಮಾಡ್ಬೇಕು ರೀ? 5 ವರ್ಷನಾಗೆ ಮೋದಿಯವರು ಬರೀ 70 ಇದ್ದದ್ದು 170 ಏರ್ಪೋರ್ಟ್ಗಳು ಮಾಡಿದ್ರಪ್ಪ ದೇಶನಾಗ. ಹಾಂ, ನಿನ್ನ ಬಿಜಾಪುರದಾಗ ಬರೀ ಒಂದೇ ಒಂದು ನ್ಯಾಷನಲ್ ಹೈವೇ ಇತ್ತು, 7 ನ್ಯಾಷನಲ್ ಹೈವೇ ಮಾಡಿದ್ರಪ್ಪ ಇವತ್ತು. ಹಾಂ, ಇದಕ್ಕೆಲ್ಲ ಸುಮ್ಮನೆ ಆಗ್ಬಿಡ್ತಾ? ನಿನ್ನ ಡಬಲ್ ರೈಲ್ವೆ ಹಳಿ ಮಾಡಿದ್ರು ನೋಡಿ. ರೈಲ್ವೆಗೆ ನೀವೇನು ಮೊನ್ನೆ ಬಂದಿದ್ರಲ್ಲ, ಎಷ್ಟು ಖರ್ಚು ಮಾಡ್ಯಾರ ನಿಮಗೆ ಗೊತ್ತದ? ಹಾಂ, ಈಗ ಮತ್ತೆ 50 ಕೋಟಿ ಕೊಟ್ಟಿದ್ರು, ಅದನ್ನು ಪೂಜೆ ಮಾಡ್ಬೇಕಂದ್ರೆ ಅದು ಅಲ್ಲಿ ಆ ಚೇರ್ಮನ್ ಆಫೀಸ್ನಾಗ ಪೆಂಡಿಂಗ್ ಉಳ್ದದ. ಈ ಪಿಟ್ಲೇನ್ ಅಂತೇಳಿ ಹೊಸ ಸ್ಯಾಂಕ್ಷನ್ ಮಾಡಿಕೊಟ್ಟಾರ, ಅದು ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಗೆ. ಅದು 50 ಕೋಟಿ ಕೊಟ್ಟಾರ. ಮತ್ತು ಇನ್ನೂ ಎಷ್ಟು ಕೊಡ್ಬೇಕು ರೀ ಡಬಲ್? ಈ ಬಾರಿ ಚುನಾವಣೆಗೂ ಮೋದಿ ಹೆಸರಲ್ಲೇ ಓಟ್ ಕೇಳ್ತಾರೋ ನಿಮ್ಮ ಅಭಿವೃದ್ಧಿ ಕಾಮಗಾರಿಗಳ ಮ್ಯಾಗ ಹೆಸರು ಕೇಳ್ತಾರೆ ಸರ್? 100% ಮೋದಿಯವರ ಏನು ಅಭಿವೃದ್ಧಿ ಅದ, ಆ ಅಭಿವೃದ್ಧಿ ಮೇಲೆ ಜನರಿಗೆ ನಾವು ಓಟ್ ಕೇಳ್ತೇವೆ. ನಮ್ಮದೇನದ ಅಭಿವೃದ್ಧಿ? ಅವ್ರು ಕೊಟ್ಟಾರಕ್ಕ ಅಂತೇಳಿ ನಾವು ಖರ್ಚು ಮಾಡಿದ್ದೇವೆ ಅಷ್ಟೇ. ಮತ್ತು ಅದೇ ಅವ್ರದ್ದು ಹೆಸರು ಹೇಳೇ ಕೇಳಬೇಕಲ್ಲ, ಮೋದಿಯವ್ರದ್ದು. ನಮ್ಮದೇನು ಇರ್ತದೆ ಇದು? ಹಾಂ, ಹೇಳ್ರಿ. ಈಗ ನಿಮ್ಮ ಇದ್ರದ್ದು ಸರ್, ನಿಮ್ಮ ಆರೋಗ್ಯ ಸಮಸ್ಯೆ ಉಂಟಾದಾಗ ಪಕ್ಷದ ವರಿಷ್ಠರು ಏನಾದರೂ ನಿಮಗೆ ಕರೆ ಮಾಡಿ ವಿಚಾರಿಸಿದ್ರೆ ಆರೋಗ್ಯ ಸಮಸ್ಯೆ ಬಗ್ಗೆ ಏನಾದರೂ? ಭಾಳ ಜನ ಮಾಡ್ಯಾರ, ಅದು ಅದಕ್ಕೆ ಕೇಳ್ತೀರಿ? ಪಕ್ಷದ ಅಧ್ಯಕ್ಷರೇ ಬಂದಿದ್ದರು ನಾನು KLಗೆ ನನಗೆ ನೋಡ್ಲಿಕ್ಕೆ. ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದರು, ಯಡಿಯೂರಪ್ಪನವರು ಬಂದಿದ್ದರು, ಜಗದೀಶ್ ಶೆಟ್ಟರು ಬಂದಿದ್ದರು, ಆಮೇಲೆ ನಮ್ಮ ಬೊಮ್ಮಾಯಿ ಸಾಹೇಬರು ಬಂದಿದ್ದರು, ಎಲ್ಲರೂ ಬಂದಿದ್ದಾರಪ್ಪ. ಅದಕ್ಕೇನು? ಕೇಂದ್ರದ ವರಿಷ್ಠರು ಏನಾದರೂ ಕರೆ ಮಾಡಿದ್ರು? ಇವರು ನಮ್ಮ ಮೋಹನ್ ಸಿಂಗ್ ಬಂದಿದ್ದರು, ನಮ್ಮ ಇನ್ಚಾರ್ಜ ದಾಸ್ ಅವರು ಬಂದಿದ್ದರು, ಆಮೇಲೆ ನಡ್ಡಾ ಅವರು ಬಂದಿದ್ದರಪ್ಪ. ಇದು ನಿಮ್ಮ ಕೊನೆಯ ಚುನಾವಣೆ ಅಂತ ಏನಾದರೂ ವ್ಯಕ್ತಪಡಿಸ್ತಿರೋ ಯಾವ ಥರ ಸರ್? ಮತ್ತು ಪಕ್ಷ ಬಯಸಿದ್ರೆ ಇದಕ್ಕಿಂತ ಮೊದಲೇ ಹೇಳಿನ ಮರ, ನನಗೆ ಇಲೆಕ್ಷನ್ ಟಿಕೆಟ್ ಯಾರಿಗಾರು ಕೊಡ್ರಪ್ಪ ಅಂತ, ನೀವು ನೀನೇ ನಿಂದ್ರಪ್ಪ ಅಂತ ಟಿಕೆಟ್ ಕೊಟ್ಟರೆ ನಿಂದಿರ್ತೀನಪ್ಪ. ಮುಂದಿನ ಸಲನೂ ಕೊಟ್ಟರೆ ಮತ್ತು ಮುಂದಿನ ಸಲನೂ ನಿಂದಿರ್ತೀನಿ. ಹಾಂ ಸರ್, ಈಗ ಜಿಲ್ಲೆಯಲ್ಲಿ 6 ಜನ ಕಾಂಗ್ರೆಸ್ ಶಾಸಕರದಾರ, 2 ಸಚಿವರು ಅದಾರ, ಮತ್ತು ನಿಮ್ಮ ಪಕ್ಷದಾಗೂ ಕೆಲವೊಬ್ಬರು ಆಕಾಂಕ್ಷಿತರಿದ್ದರು. ಅವ್ರು ಏನಾದರೂ ಬಂಡಾಯ ಹೇಳೋ ಸಾಧ್ಯತೆ ಇದೆಯಾ? ಎದುರಾಳಿಗಳ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾ ಎದುರಾಳಿಗಳ ಬಗ್ಗೆ ಏನೂ ಹೇಳಕ್ಕೆ ಬಯಸೋದಿಲ್ಲ. ದೇವ್ರು ಅವ್ರಿಗೆ ಚಲೋ ಮಾಡಲಿ ಅಂತ ಹೇಳ್ತೀನಿ. ಹಿಂದೂ ಕೂಡ 2019-20 ಒಬ್ಬನೇ ಒಬ್ಬ BJP ಶಾಸಕ ಇದ್ದ, ರಮೇಶ್ ಭೂಷಣೂರು. ಸಿಂದಗಿನಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದರು, 2 ಮಂತ್ರಿಗಳಿದ್ದರು. ಅವಾಗೂ ಮತ್ತು 2,22,000 ಹೋಟ್ಲಿಗೆ ಗೆದ್ದೇವಲ್ಲಪ್ಪ. ಮತ್ತು ಅವಾಗೂ ಇದ್ದರಲ್ಲ ಅವರೇ.
ಅವರೇ ಇದ್ರಲ್ಲ 7 ಜನ MLA ಇದ್ರಲ್ಲ ಕಾಂಗ್ರೆಸ್ನವರು, 2 ಮಂತ್ರಿಗಳಿದ್ದರು ಕಾಂಗ್ರೆಸ್ನವರು. ಆದರೆ ಯಾರೂ ಜನ ಕೇಳಲಿಲ್ಲ. ಅವಾಗ ಏನು ಹೇಳಿದ್ರು ಜನ, ಆಯ್ತಪ್ಪ ನಿಮ್ಮ ಕಾಂಗ್ರೆಸ್ ಸ್ಟೇಟ್ ಚುನಾವಣೆ ಬಂದಾಗ ನಿಮ್ಮ ಕಾಂಗ್ರೆಸ್ ಹುಟ್ಟು ಹಾಕಿದ್ದೇವೆ ನಾವು. ಈಗ ಇದು ಕೇಂದ್ರ ಸರ್ಕಾರದ್ದದ, ಸಾಕಷ್ಟು ಮೋದಿಯವರು ಅಭಿವೃದ್ಧಿ ಮಾಡ್ಯಾರ ದೇಶದ್ದು, ಹಿಂದೆ ನೀವು ಎಂದೂ ಮಾಡಲಿಲ್ಲ ಅಷ್ಟು ಅಭಿವೃದ್ಧಿ ದೇಶದಾಗ ಮಾಡ್ಯಾರ ಮಾರಾಯ. ನಾವು ಮೋದಿಯವ್ರಿಗೆ ಓಟ್ ಹಾಕ್ತೇವೆ ಅಂತ ಹೇಳ್ತಾರೆ, ನಮ್ಗೆ ಹಾಕ್ತೇವೆ ಅಂತ ಹೇಳಂಗಿಲ್ಲ ಅವರು. ನಾವು ಮೋದಿಯವ್ರಿಗೆ ಓಟ್ ಹಾಕ್ತೇವೆ ಅಂತ ಮೋದಿಯವ್ರಿಗೆ ಓಟ್ ಹಾಕ್ತಾರಪ್ಪ, ಈಗೂ ಹಾಕ್ತಾರೆ. ನನಗೆ ರಾಜಕೀಯವಾಗಿ ವಿರೋಧ ಮಾಡಿದವರು ಯಾರೂ ಉಳಿದಿಲ್ಲ ಅಂತ ಹೇಳಿದ್ರಿ ಸರ್, ಯಾವ ಅರ್ಥದಾಗ ಹೇಳಿದ್ರಿ? ನೋಡಪ್ಪ, ನಾ ಅರ್ಥ ಏನಿಲ್ಲ ರೀ. ನಾನು ಭಾಳ ಜನ ಹಿಂದಿನ ಭಾಳ ಜನ ವಿರೋಧ ಮಾಡ್ಕೊಂಬಂದಿವ್ರು, ಒಬ್ಬರು ರಾಜಕೀಯ ಇಲ್ಲ. ಅವರು ಎಲ್ಲರೂ ಮನೆಗೆ ಹೋಗ್ಯಾರ. ನಿನ್ಗೆ ಎಲ್ಲರೂ ಅದಾರ ನಾನು ವಿರೋಧ ಮಾಡಿದವ್ರು ಒಬ್ಬರೇ ರೀ. ಹಾಂ, ದೈವಿ ಶಕ್ತಿ ಮೋದಿಯವ್ರಿಗೆ ಹೆಂಗೆ ದೇವ್ರ ಶಕ್ತಿ ಅದಲ್ಲ, ನನಗೂ ದೇವ್ರ ಆ ಶಕ್ತಿ ಕೊಟ್ಟಾನ, ದೈವಿ ಶಕ್ತಿ. ಅದ್ರಾಗೇನು ಈ ಸಲನೂ ಜಿಲ್ಲೆ ಜನ ತಮಗೆ ಆಶೀರ್ವಾದ ಮಾಡ್ತಾರಂತ ವಿಶ್ವಾಸ ವ್ಯಕ್ತಪಟ್ಟು ಮಾಡ್ಯಾರ. ಮಾಡೋದು ಪ್ರಶ್ನೆ ಇಲ್ಲ. ಇಡೀ ಜೀವಮಾನದಾಗ 12 ಚುನಾವಣೆದೊಳಗೆ ಇಷ್ಟು ಫೋನ್ಗಳು ನನಗೆ ಎಂದೂ ಬಂದಿಲ್ಲ. ಕಾರಣ ಏನು ಅಂದರೆ ವಿರೋಧ ಮಾಡ್ಲಕತ್ತಿರಲ್ಲ ಕೆಲವೊಬ್ಬರು. ಸಾಹೇಬ್ರೇ ಇದೊಂದು ಸಾರಿ ಮುಪ್ಪಾವಸ್ಥೆಗೆ ಟಿಕೆಟ್ ನೀವೇ ತೊಗೊಂಬರ್ರಿ, ನಿಮಗೆ ನಾವು ಮತ ಹಾಕ್ತೇವೆ ಅಂತೇಳಿ ನಾನು ಇಲೆಕ್ಷನ್ ಎಂದೋ ನಮ್ಮ ಕಾರ್ಯಕರ್ತರು ಜನ ಮಾಡ್ಯಾರ. ಅದನ್ನು ಈಗ ಮಾಡೋದೇನು ಉಳಿದಿಲ್ಲ. ಇದಿಷ್ಟು ಕಾರ್ಯಕರ್ತರು ಮತ್ತು ಮುಖಂಡರಿಂದ ಈಗಾಗಲೇ ನಾನು ಜಯ ಸಾಧಿಸಿದ್ದೀನಿ ಅಂತಕ್ಕಂಥ ವಿಶ್ವಾಸವನ್ನು ಹಿರಿಯ ರಾಜಕಾರಣಿ ರಮೇಶ್ ಜಿಗಜಿಣಗಿ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಭೀಮು ಜೊತೆ ರಾಜು ಪಾಟೀಲ್, ವಿಸ್ತಾರ ನ್ಯೂಸ್, ವಿಜಯಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.